చెప్పి मेरा नाम बालाकृष्ण, मेरा विलेज तेलंगाना माबनार डिस्ट्रिक्ट गो రేవల్లి మండలం కేశంపేట విలేజ్ నుండి యానగుంది మాతా మాణిక్యేశ్వరి సన్నిధానానికి यानगुंदी माता माणिकेश्वरी क्षेत्र से ध्यान करने का आ गया। वो उसमें वो 4 साल ध्यान करने के बाद में माता माणिकेश्वरी जीव ऐक्यम मानने के बाद कई के बाद में वो शिवया वो 2 महीने बाद में शिवया वो माता माणिकेश्वरी मंदिर का सामने ध्यान करने का अनुमति नहीं थी। वो कई को बोले तो वो नहीं इधर ध्यान नहीं करना, तुम जाके तुम्हारा रूम में ध्यान करो, इधर नहीं करना बोल के पूछे तो मैं कई को मैं वो गुरु का सामने ध्यान करने का आ गया। वो थोड़ी देर ध्यान करे तो आपको क्या प्रॉब्लम होता बोल के पूछे तो वो नहीं इधर नहीं करना, तुमको अलग रूम है ना उसका सामने जाओ बोल के पूछे तो वे मैं बार आ गए तो उसको गुस्सा आए तो शिवाय स्वामी मेरा साथ में गड़बड़ किए तो कई को मैं गुरु का सामने ध्यान करने का आया, तुमको कई को गुस्सा आते तुम्हारा क्या बोलते आपका कौन लेके गया मैं ध्यान करने का आया, तुम्हारा आज से कोई नहीं लेके जाने का नहीं आया, तुमको कहीं को डरते मेरा साथ बोल के पूछे तो भी वो नहीं तुम कहीं को आए तो भी मेरे प्रॉब्लम नहीं है, तुम इधर नहीं आना बोल के पूछे तो मैं क्या भी नहीं चोरी करने का नहीं आया। वो मैं अब माता का सामने ध्यान करने का आ गया, मैं ध्यान करता हूँ, तुम क्या भी करे तो करो, मैं ध्यान करने का आ तुम बोल के पूछे तो उसको ज़्यादा गुस्सा आया तो मैं मेरा साथ में वो 5-6-7 बार में मेरा साथ गड़बड़ किया, मारेगा मेरे को भी, वो क्या कई को आते रे बार बोले तो भी तुम नहीं आते, शर्म नहीं है और तुमको इज्जत नहीं है। हाँ बोले तो मैं आ तुम बोले तो भी मैं दर्शन करने का तुमको क्या प्रॉब्लम होता बोले तो मेरे को नहीं गुस्सा नहीं आने का नहीं बात करना बोल के पूछे तो मैं तुम क्या करे तो भी मैं आ रूम बोले तो तुम ఒరే మాలం ఉండవు కొడుక, నువ్వు ఎన్నిసార్లు చెప్పినా నీ కులబుద్ధి మానవు కదరా, నువ్వు గుణమే ఇంత, నువ్వు పుట్టిందే చిన్న జాతిరా, నువ్వు ఏదో పోనే ఊరికే ఈడికన్నా రాణిస్తుంటే నువ్వు నీ కులం బుద్ధి పోనీయవు కదరా అని చెప్పేసి మాలముండ కొడుక అది ఇది అని చెప్పేసి గలీజ్గా చాలా సార్లు ज़्यादा बार में गाली दिए। ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಎಲ್ಲ ಪತ್ರಕರ್ತ ಮಿತ್ರರಿಗೆ ಆತ್ಮೀಯ ಸ್ವಾಗತ. ನಾನು ಎ ಬಿ ಹೊಸಮನಿ, ಸೌತ್ ಇಂಡಿಯಾ ಜನರಲ್ ಸೆಕ್ರೆಟರಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಟವಾಲೆ. ನನ್ನೊಂದಿಗೆ ಬಂಡಿ ಬಾಲಕೃಷ್ಣ ಇವರು ಸ್ವಾಮೀಜಿಗಳು, ಯಾನಗುಂದಿ ದತ್ತಾತ್ರೇಯ ಮಠ, ಇವರು ಭರದ್ವಾಜ ಸ್ವಾಮೀಜಿಗಳು, ಮಾತಾ ಮಾಣಿಕೇಶ್ವರಿ ಆಶ್ರಮ ಬೆಣ್ಣೂರು, ಪರಶುರಾಮ ರೆಡ್ಡಿ ಪಾಟೀಲ್ ಅವರು, ಮಲ್ಲಿಕಾರ್ಜುನ್ ಸಜ್ಜನ್ ಅವರು, ಅನಂತ ರೆಡ್ಡಿ, ರಾಜಶೇಖರ್ ಮತ್ತು ಗ್ರಾಮಸ್ಥರು ನಮ್ಮೊಂದಿಗಿದ್ದಾರೆ. ಮುಖ್ಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಆಂಧ್ರ, ತೆಲಂಗಾಣ, ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಯಾನಗುಂದಿಯ ಮಾತಾ ಮಾಣಿಕೇಶ್ವರಿ ಆಶ್ರಮ
ಮತ್ತೆ ಮಾಣಿಕೇಶ್ವರಿ ಅಮ್ಮನವರು ಅವರು ಲಿಂಗೈಕ್ಯ ಆದ ನಂತರ ಅಲ್ಲಿನ ಟ್ರಸ್ಟ್ ಕಾರ್ಯದರ್ಶಿ ಶಿವಯ್ಯ ಮತ್ತು ಆತನ ಮಗ ಸುಮನ್ ಮತ್ತು ಇತರರು ಎಲ್ಲರೂ ಸೇರಿ ಎಲ್ಲ ತಮ್ಮ ಮನಸ್ಸಿಗೆ ಬಂದಂತೆ ವ್ಯವಹಾರಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಮುಖ್ಯವಾದ ವಿಷಯ ಏನಂತಂದ್ರೆ, ಮಾತಾ ಮಾಣಿಕೇಶ್ವರಿ ಅಮ್ಮನವರು ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ಏರುಪೇರಾದಾಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ಬೇಕು, ಅಥವಾ ವಿಮಾನದಲ್ಲಿ ಕರ್ಕೊಂಡು ಹೋಗ್ಬೇಕು, ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ಒಂದು ಖಾಸಗಿ ಕಾರ್ನಲ್ಲಿ ಮಧ್ಯದಲ್ಲಿ ಸೀಟ್ನಲ್ಲಿ ಒಂದು ಕುರ್ಚಿಯನ್ನು ಹಾಕಿ ಅವರಿಗೆ ಹಗ್ಗದಿಂದ ಬಿಗಿದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಅದು ಒಂದು ಕೂಡ ಶಿವಯ್ಯವರ ಒಂದು ದುಷ್ಕೃತ್ಯ ಏನಂತಂದ್ರೆ ಅಮ್ಮನವರ ಒಂದು ಕೊಲೆ ಪ್ರಯತ್ನ ಆಗಿರ್ಬೋದು ಅಂತಕ್ಕಂಥದ್ದು ಒಂದು ಅನುಮಾನಾಸ್ಪದವಾಗಿ ನಡೆದಿದೆ. ಈ ಕುರಿತಂತೆ ನ್ಯಾಯಾಲಯದಲ್ಲಿ ಕಟ್ಲೆ ಕೂಡ ಹಾಕಲಾಗಿದೆ. ಈಗ ಜನವರಿನಲ್ಲಿ ಏನು ಬಂಡಿ ಬಾಲಕೃಷ್ಣ ಅಂತಕ್ಕಂಥವರು 7-8 ವರ್ಷಗಳಿಂದ ದತ್ತಾತ್ರೇಯ ಆಶ್ರಮದಲ್ಲಿ ಪೂಜಾರಿಗೆ ಕೆಲಸ ಮಾಡ್ತಕ್ಕಂಥವ್ರು, 7-8 ವರ್ಷಗಳಿಂದ ಆಶ್ರಮದಲ್ಲಿ ಕೆಲಸ ಮಾಡ್ತಕ್ಕಂಥ ಪೂಜಾರಿ ಕೆಲಸ ಮಾಡ್ತಕ್ಕಂಥ ಸ್ವಾಮೀಜಿಯವರು, ಬಂಡಿ ಬಾಲಕೃಷ್ಣ ಸ್ವಾಮೀಜಿಯವರು ಈ ಎಲ್ಲ ಆಶ್ರಮದಲ್ಲಿ ಇರ್ತಕ್ಕಂಥ ದುಷ್ಕೃತ್ಯಗಳನ್ನ ಬಯಲಿಗೆ ಹೇಳ್ತಾನೆ. ಇಲ್ಲಿದ್ರೆ ಎಲ್ಲ ವಿಷಯಗಳು ಗೊತ್ತಾಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ಆಶ್ರಮದಲ್ಲಿದ್ದಾಗ ಶಿವಯ್ಯ ಅವರು ನೀನು ಯಾಕೆ ಬರ್ತೀವಿ ಇಲ್ಲಿ ಬರಬಾರದು ಅಂತೇಳಿ ಆತನ್ನ ದರ ಎಳ್ಕೊಂಡು ಹೋಗಿ ಹೊಡಿಬಡಿ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಮತ್ತೆ ಅವರೇ ಪೊಲೀಸರಿಗೆ ಫೋನ್ ಮಾಡಿ ಏನು ಬಂಡಿ ಬಾಲಕೃಷ್ಣ ಸ್ವಾಮೀಜಿ ಅವರು ನಮ್ಮ ಆಶ್ರಮದಲ್ಲಿ ಕಳ್ತನ ಮಾಡಲಿಕ್ಕೆ ಬಂದಿದ್ದಾರೆ ಅಂತೇಳಿ ಪೊಲೀಸರಿಗೆ ಸುಳ್ಳು ಕೇಸ್ ಕೊಟ್ಟು ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಪೊಲೀಸರು ಸತ್ಯಾಸತ್ಯತೆಯನ್ನು ಅರಿದೇನೆ ಸ್ವಾಮೀಜಿಗಳಿಗೆ ನೀರು ಕೊಟ್ಟಿಲ್ಲ, ಊಟನೂ ಕೊಟ್ಟಿಲ್ಲ, ತೊಂದರೆಯನ್ನು ಕೊಟ್ಟಿದ್ದಾರೆ. ಮತ್ತು FIR ಕೂಡ ಮಾಡಿಕೊಂಡಿಲ್ಲ. ಯಾರು ಹಲ್ಲೆ ಮಾಡಿದರೆ ಅವ್ರ ವಿರುದ್ಧ FIR ಮಾಡಬೇಕು, FIR ಮಾಡಿಲ್ಲ. ಆಮೇಲೆ ಉಲ್ಟಾ ಇವ್ರ ಮೇಲೆ ಕಳ್ತನ ಬಂದಿದ್ದಾರೆ ಅಂತೇಳಿ ಸುಳ್ಳು ಕೇಸ್ ಮಾಡಿ ಇವರು ತೊಂದರೆಯನ್ನು ಕೊಟ್ಟಿದ್ದಾರೆ. 11 ದಿನಗಳ ಕಾಲ ಇವರೆಲ್ಲರೂ 11 ದಿನಗಳ ಕಾಲ ಇವರಿಗೆ ಊಟ ಮತ್ತೆ ನೀರು ಆರೋಗ್ಯವನ್ನು ನೋಡ್ಕೊಂಡಿದ್ದಾರೆ ಎಲ್ಲ ಗ್ರಾಮಸ್ಥರು ಸೇರಿ. ಹೀಗಾಗಿ ನಮ್ಮ ಒಂದು ಆಗ್ರಹ ಏನಿದೆ, ಅಮ್ಮನವರ ಪ್ರಕರಣ ಏನು ನಡೆದಿದೆ ಅಂತೇಳಿ ಸಂಶಯ ಇದೆ, ಅದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಆಮೇಲೆ ಇವ್ರ ಮೇಲೆ ಏನು ದೌರ್ಜನ್ಯ ಮಾಡಿದ್ದಾರೆ ಅಂಥವ್ರ ವಿರುದ್ಧ FIR ದಾಖಲಿಸ್ಬೇಕು. ಆಮೇಲೆ ಅವ್ರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಈ ಘಟನೆ ನಡೆದ ನಂತರ ಭಾರತದ ಸ್ವಾಮೀಜಿಯವರು ಎಲ್ಲರೂ ಒಂದು SP ಅವರಿಗೆ ಮನವಿ ಪತ್ರವನ್ನು ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ. ಅದ್ರ ಬಗ್ಗೆ ಏನು SP ಅವರು ಕ್ರಮ ಜರುಗಿಸಿಲ್ಲ. ಮತ್ತೆ ನಾವು ಗೃಹ ಸಚಿವರ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಗೃಹ ಸಚಿವರ ಆಪ್ತ ಕಾರ್ಯದರ್ಶಿಗಳು SP ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ತನಿಖೆ ಮಾಡಿ ಕ್ರಮ ಜರುಗಿಸ್ರಿ ಅಂತೇಳಿ. ಯಾವುದೇ ಕ್ರಮ ಜರುಗಿಸಿಲ್ಲ. ಮತ್ತೆ ನಾವು ಕೂಡ ಬಂದು ಭೇಟಿ ಆದೀವಿ, ಇಲ್ಲ ನಾವು ಹೋಗ್ಬೇಕಂದೀವಿ, ವಿಸಿಟ್ ಮಾಡ್ಬೇಕಂದೀವಿ, ನಮಗೆ ಪುರ್ಸತ್ತಿಲ್ಲ ಅಂತಕ್ಕಂಥ ಆರಿಕೆ ಉತ್ತರವನ್ನ SP ಸಾಹೇಬರು ಕೊಡ್ತಾರೆ. ಅಂದ್ರೆ ಇದ್ರ ಹಿಂದ್ಗಡೆ ಕಾಣದ ಕೈಗಳು ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ನಮಗೆ ಸಂಶಯ ಆಗಿದೆ. ನಾವು ಈ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಮಾಡದೆ ಇದೇ ರೀತಿಯಾಗಿ ವಿಳಂಬ ನೀತಿ ಅನುಸರಿಸಿದ್ದೇ ಆದರೆ ನಾವು ಮುಂದಿನ ದಿನಗಳಲ್ಲಿ ಅಂದ್ರೆ 1 ವಾರದ ನಂತರ ನಾವು IG ಕಚೇರಿಗೆ ಮುತ್ತಿಗೆ ಹಾಕಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ರೂಪಿಸಬೇಕಾಗ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ನಮ್ಮೊಂದಿಗೆ ಸ್ವಾಮೀಜಿಗಳಿದ್ದಾರೆ, ಅವರು ಅನ್ಯಾಯ
ಮತ್ತು ದೌರ್ಜನ್ಯಕ್ಕೆ ಒಳಗಾದಂಥ ಸ್ವಾಮೀಜಿಗಳು ಅವರು ಕನ್ನಡ ಭಾಷಿಕರೆಲ್ಲ ತೆಲುಗು ಮಾತಾಡ್ತಾರೆ. ಮತ್ತೆ ಅವ್ರ ಪರವಾಗಿ ಇದ್ದಂಥ ಏನು ಗ್ರಾಮಸ್ಥರಿದ್ದಾರೆ ಅವರು ಕೂಡ ತಮಗೆ ಆ ಘಟನೆ ಬಗ್ಗೆ ವಿವರವಾಗಿ ಮಾತಾಡ್ತಾರೆ.